ನಿಮ್ಮ ಮನೆಯಲ್ಲಿ ಪದೇ ಪದೇ ಜಗಳಗಳು, ದುಡ್ಡಿನ ಸಮಸ್ಯೆಗಳು, ದಾಂಪತ್ಯದಲ್ಲಿ ವಿರಸ, ಏನು ಮಾಡಿದ್ರೂ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಮನೆಗೆ ಯಾಕಾದರೂ ಹೋಗ್ತೀನೋ ಅನ್ನೋ ಅಷ್ಟು ಚಿಟ್ಟಾಗೋಗಿದೆ ಗುರುಗಳೇ. ಏನಾದರೂ ಪರಿಹಾರ ಹೇಳಿ. ಇದ್ದಕ್ಕಿದ್ದಂತೆ ದುಡ್ಡಿನ ಸಮಸ್ಯೆಗಳು ಕೂಡ ಇವಾಗಿವಾಗ ಹೆಚ್ಚಾಗ್ತಾ ಇದೆ. ಸಾಲಗಳು ಮಾಡ್ಕೊಂಡಿದ್ದೀನಿ, ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ, ಏನಾದರೂ ಪರಿಹಾರ ಹೇಳಿ ಅಂತ ಹೇಳ್ತಾಯಿದ್ರಿ. ಎಲ್ಲದಕ್ಕೂ ಒಂದು ಪರಿಹಾರ ಪ್ರತಿ ಸತಿ ಹೇಳಿದಾಗೆ ಇದಕ್ಕೂ ಕೂಡ ಮನೆಯಲ್ಲಿ ಶಾಂತಿ, ನೆಮ್ಮದಿ, ದುಡ್ಡು ಕಾಸು ವಿಚಾರದಲ್ಲಿ ಎಲ್ಲವೂ ಸರಿ ಹೋಗಬೇಕು ಅನ್ನೋದಾದರೆ ಈ ಒಂದು ಸರಳ ತಂತ್ರ ಹೇಳ್ತೀನಿ, ಅದನ್ನು ಮಾಡಿ ಇದೊಂದು ಧೂಪನ ನೀವು ಮನೆಯಲ್ಲಿ ಹಾಕಬೇಕಾಗುತ್ತೆ. ಆ ಧೂಪ ಯಾವುದು, ಅದನ್ನು ಹೇಗೆ ಹಾಕಬೇಕು, ಯಾಕಾಗಿ ಆ ಧೂಪನ ಹಾಕಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಿದ್ಧಿ ಮಂತ್ರಂ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿತ್ತು ಅನ್ನೋದಾದರೆ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ. ಅವರು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ನೀಡುವ ವಂಶ ಪಾರಂಪರಿಕ ಜ್ಯೋತಿಷ್ಯ ಮನೆತನದವರು. ತುಂಬ ಚೆನ್ನಾಗಿ ಪರಿಹಾರ ಹೇಳ್ತಾರೆ. ನೀವು ಕೂಡ ಅವರಿಂದ ಪರಿಹಾರ ತಗೊಳ್ಳಿ. ಇನ್ನು ಮನೆಯಲ್ಲಿ ಸದಾ ಚಿಟ್ಟು, ದುಡ್ಡು ಕಾಸಿನ ಸಮಸ್ಯೆ, ಮನೆಗೆ ಹೋದರೆ ಯಾಕಾದರೂ ಮನೆಗೆ ಹೋಗ್ತೀನೋ ಅನ್ನಿಸ್ತಾ ಇದೆ, ಯಾವಾಗಲೂ ಮನೆಯಲ್ಲಿ ಒಂದು ರೀತಿಯಾದಂತಹ ಮಂಕು ಬಡದ ವಾತಾವರಣ ಇರುತ್ತೆ, ಅಥವಾ ಜಗಳಗಳು ಹೆಚ್ಚಾಗಿರುತ್ತೆ, ಒಬ್ಬರನ್ನ ಕಂಡ್ರೆ ಒಬ್ಬರಿಗಾಗ್ತಾ ಇಲ್ಲ, ಏನಾದರೂ ಪರಿಹಾರ ತಿಳಿಸಿ ಅಂತ ಹೇಳಿದವ್ರಿಗೆ ಇವತ್ತು ನಾವು ತಿಳಿಸ್ತೀವಿ ನೋಡಿ. ಈ ಒಂದು ಸಾಂಬ್ರಾಣಿ ಮನೆಯಲ್ಲಿ ಹಾಕಬೇಕು. ಯಾಕೆ ಹಾಕಬೇಕು ಅಂದರೆ, ನಿಮ್ಮ ಮನೆಯಲ್ಲಿ ನರದೃಷ್ಟಿ ದೋಷಗಳು, ಯಾವುದೇ ಒಬ್ಬ ವ್ಯಕ್ತಿ ನಿಮ್ಮ ಮನೆಗೆ ಬಂದು ಹೋದ ಮೇಲೆ ಇಂತಹ ಘಟನೆಗಳು ಸಂಭವಿಸುತ್ತಿದ್ದರೆ ಆ ವ್ಯಕ್ತಿಯ ಕೆಟ್ಟ ದೃಷ್ಟಿ ಬಿದ್ದಿರುತ್ತೆ ಅಂತಲೇ ಅರ್ಥ. ಅನ್ಯೂನ್ಯವಾಗಿ ನಡೆಯುತ್ತಿದ್ದ ಸಂಸಾರದಲ್ಲಿ ಕೆಟ್ಟ ದೃಷ್ಟಿ ಬಿದ್ದಾಗ ಇಂತಹ ಸಮಸ್ಯೆಗಳು ಉದ್ಭವಿಸುವುದು ಸರ್ವೇ ಸಾಮಾನ್ಯವಾಗಿರುತ್ತೆ. ಇನ್ನೂ ಕೆಲವರು ಕೆಟ್ಟ ಶಕ್ತಿ, ಮಾಟ ಮಂತ್ರ, ಕೃತ್ರಿಮ ಪ್ರಯೋಗಗಳನ್ನು ಮಾಡಿರುವ ಸಾಧ್ಯತೆ ಇರುತ್ತೆ. ಅದೇನೇ ಆಗಿರಲಿ, ಎಲ್ಲವನ್ನು ತೊಳೆದು ಹಾಕಲು ಇಲ್ಲೊಂದು ಧೂಪವನ್ನು ನೀವು ಸಿದ್ಧತೆ ಮಾಡಿಕೊಳ್ಳಬೇಕು. ಒಂದು ಮಣ್ಣಿನ ತಟ್ಟೆಯನ್ನು ತೆಗೆದುಕೊಂಡು ಬಂದು ಅದಕ್ಕೆ ಬಿಳಿ ಸಾಸುವೆ, ಈ ಪಂಸಾರಿ ಅಂಗಡಿಗಳಲ್ಲಿ ಸಿಗುತ್ತೆ, ಆ ಬಿಳಿ ಸಾಸುವೆಯನ್ನು ಹಾಕಬೇಕು. ಅದಕ್ಕೆ ಸ್ವಲ್ಪ ಕರಿಮೆಣಸು ಕಾಳುಗಳನ್ನು ಹಾಕಬೇಕು, ಒಂಚೂರು. ಅದರ ಜೊತೆಗೆ ಹಸುವಿನ ಸಗಣಿ, ಅದು ಗಟ್ಟಿಯಾಗಿರಬೇಕು, ಅದನ್ನು ಪುಡಿ ಮಾಡಿ ಹಾಕಬೇಕು. ಈಗ ಪಚ್ಚೆ ಕರ್ಪೂರಗಳನ್ನು ಹಾಕಿ, ಸಾಂಬ್ರಾಣಿಯನ್ನು ಹಾಕಿ ಅದಕ್ಕೆ ಅಗ್ನಿ ಸ್ಪರ್ಶ ಮಾಡಿ, ಚಟಪಟ ಸದ್ದು ಮನೆ ತುಂಬ ಪಸರಿಸುತ್ತೆ. ಕೆಟ್ಟ ವಾಸನೆಯನ್ನು ಬಿಟ್ಟು ದುಷ್ಟ ಶಕ್ತಿಗಳು ಮತ್ತು ನಕಾರಾತ್ಮಕ ಶಕ್ತಿಗಳು ಮನೆಯನ್ನು ಬಿಟ್ಟು ಹೋಗುತ್ತೆ. ಆ ಹೊಗೆ ಮನೆ ತುಂಬ ಪಸರಿಸುವ ಹಾಗೆ ಮಾಡಬೇಕು. ಈ ರೀತಿ ಮಾಡಿದಾಗ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ತೊಲಗಿ ಹೋಗಿ ಸಕಾರಾತ್ಮಕ ಶಕ್ತಿಗಳು ಬರುತ್ತೆ. ಪಂಡಿತ್ ಶ್ರೀ ಮಂಜುನಾಥ ಗುರುಗಳು ಕೆಲವು ಮಂತ್ರಗಳನ್ನು ಹೇಳ್ಕೊಡ್ತಾರೆ. ಅದರಂತೆ ನೀವು ಮಾಡಿ, ನಿಮ್ಮ ಮನೆ ತುಂಬ ಚೆನ್ನಾಗಿ ಏಳಿಗೆ ಆಗುತ್ತೆ, ಉದ್ಧಾರ ಆಗುತ್ತೆ. ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸುಖ, ದುಡ್ಡು ಕಾಸು ಎಲ್ಲವೂ ಸಿಗುತ್ತೆ.